ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಈ ನನ್ನ ಡಿಜಿಟಲ್ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಎಂದಿನಂತೆ ತಮ್ಮ ಹತ್ರ ನಾನು ಮನವಿ ಮಾಡ್ತೀನಿ, ತಾವು ತಮ್ಮ ಕೈಲಾದ ಸಹಾಯವನ್ನು ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಸಹಕಾರವೇ ಶ್ರೀರಕ್ಷೆ. ತಾವು ನನ್ನನ್ನು ಬೆಳೆಸುತ್ತಿದ್ದೀರಿ, ತಾವು ನನಗೆ ಪ್ರೋತ್ಸಾಹ ನೀಡ್ತಾ ಇದ್ದೀರಿ, ನಾನು ಮಾತನಾಡುವಂತೆ ಮಾಡ್ತಾ ಇದ್ದೀರಿ. ಇದಕ್ಕಾಗಿ ನಾನು ತುಂಬ ಹೃದಯದ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಓಕೆ, ಇವತ್ತು ನಾನು ಕ್ರಿಕೆಟ್ ಬಗ್ಗೆ ಮಾತನಾಡ್ತೀನಿ. ನಿನ್ನೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆದ ಕ್ರಿಕೆಟ್ ಪಂದ್ಯ, ವಿಶ್ವಕಪ್ ಪಂದ್ಯ. ಸೊ ಈ ಪಂದ್ಯ ಅದರ ಬಗ್ಗೆ ಅಪಾರ ನಿರೀಕ್ಷೆ ಇತ್ತು. ಎಲ್ಲರೂ ಕೂಡ ಈ ಪಂದ್ಯಕ್ಕಾಗಿ ಕಾತುರರಾಗಿದ್ದರು. ನಾನು ಸಹ ನನ್ನ ಕಾಲೇಜು ದಿನಗಳಲ್ಲಿ ಕ್ರಿಕೆಟ್ ಆಡಿದವನು. ನಾನು ಲೆಫ್ಟ್ ಹ್ಯಾಂಡ್ ಬ್ಯಾಟರ್ ಮತ್ತು ಸ್ಪಿನ್ ಮಾಡ್ತಾ ಇದ್ದೆ. ಸೊ ಕಾಲೇಜು ದಿನಗಳಲ್ಲಿ ಕ್ರಿಕೆಟ್ ಆಡಿದವನು. ಆದ್ದರಿಂದ ನನಗೆ ಕ್ರಿಕೆಟ್ ಬಗ್ಗೆ ಅಪಾರವಾದ ಒಂದು ಪ್ರೀತಿ ಅನ್ನೋದೇನಿದೆ ಅದು ನನಗೂ ಇದೆ. ನಾನು ಕೂಡ ಸಂಪೂರ್ಣ ಮ್ಯಾಚನ್ನು ನೋಡಿದೆ. ಈ ಮ್ಯಾಚ್ ನಡೆದಿದ್ದು ಅಹಮದಾಬಾದ್ನಲ್ಲಿ. ಸುಮಾರು 1,30,000 ಜನ ಈ ಕ್ರಿಕೆಟ್ ಪಂದ್ಯವನ್ನು ನೋಡಿದ್ರು. ಸೊ ಈ ಒಂದು ಪಂದ್ಯ ನಡೆದಂತಹ ಕ್ರೀಡಾಂಗಣದ ಹೆಸರು ನರೇಂದ್ರ ಮೋದಿ ಅವರ ಕ್ರೀಡಾಂಗಣ, ಅವರ ಹೆಸರನ್ನು ಇಡಲಾಗಿದೆ. ಹಾಗೆಯೇ ಆ ಮೈದಾನದಲ್ಲಿ ಹಾಕಿರುವ ಚೇರ್ಗಳಲ್ಲಿ ಅರ್ಧದಷ್ಟು ಚೇರ್ಗಳೇನಿವೆ ಅದು ಕೇಸರಿ ಬಣ್ಣದ ಕುರ್ಚಿಗಳಾಗಿವೆ. ಸೊ ಹಾಗೆಯೇ ಈ ಒಂದು ವಿಶ್ವಕಪ್ ಪಂದ್ಯದಲ್ಲಿ ತಾವು ಗಮನಿಸಿರಬಹುದು, ನಮ್ಮ ಕ್ರಿಕೆಟಿಗರ ಜರ್ಸಿ ಇದೆಯಲ್ಲ, ಜರ್ಸಿ ಅಂದರೆ ಅವ್ರು ಧರಿಸುವಂಥ ಯೂನಿಫಾರ್ಮನ್ನು ಇನ್ನೊಂದಲ್ಲಿ. ಸೊ ಮೈದಾನದಲ್ಲಿ ಭಾರತದ ಪರಂಪರಾಗತ ಜರ್ಸಿಯನ್ನು ಭಾರತೀಯ ಆಟಗಾರರು ತೊಟ್ಟಿದ್ದರೂ ಕೂಡ ಕಳೆದ ಕೆಲವು ದಿನಗಳಿಂದ ಈ ವಿಶ್ವಕಪ್ ಪ್ರಾರಂಭ ಆದ ಮೇಲೆ ಅವರು ಪ್ರಾಕ್ಟೀಸ್ ಸಮಯದಲ್ಲಿ, ಉಳಿದ ಸಮಯದಲ್ಲಿ ಕೇಸರಿ ಬಣ್ಣದ ಜರ್ಸಿಯನ್ನು ಧರಿಸ್ತಾರೆ. ಈ ಬದಲಾವಣೆ ಯಾಕೆ ಬಂತು? ಮುಂದಿನ ದಿನಗಳಲ್ಲಿ ಮೈದಾನಕ್ಕೆ ಇಳಿಯುವಾಗಲೂ ಕೇಸರಿ ಬಣ್ಣದ ಜರ್ಸಿ ಬರುತ್ತೋ ಗೊತ್ತಿಲ್ಲ ನನಗೆ. ಏನಿದೆ ಅದು ಆಗಿದೆ, ಅದನ್ನು ತಮ್ಮ ಗಮನಕ್ಕೆ ನಾನು ತರೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆದ ಈ ಪಂದ್ಯವನ್ನು ನೋಡುವುದಕ್ಕೆ ಗೃಹ ಸಚಿವ ಸನ್ಮಾನ್ಯ ಗೌರವಾನ್ವಿತ ಅಮಿತ್ ಶಾ ಅವರು ಬಂದಿದ್ದರು. ಅವರು ಆಗಾಗ ಹಿಂಗೆ 2 ಬೆಳ್ಳಿ ಎತ್ತಿ ಹಿಂಗೆ ಮೇಲೆ ಎತ್ತಾ ಇದ್ದರು. ಅವರ ಪುತ್ರರತ್ನ ಏನಿದ್ದಾರೆ ಅವರು ಈಗ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿಯನ್ನು ಮುನ್ನಡೆಸ್ತಾರೆ. ಅವರು ಎಷ್ಟು ಶಿಕ್ಷಣ ಪಡೆದಿದ್ದಾರೆ, ಅವರು ಕ್ರಿಕೆಟ್ ಬಗ್ಗೆ ಗೊತ್ತೇ ಇದ್ಯಾವುದು ನನಗೆ ಗೊತ್ತಿಲ್ಲ. ಆದರೆ ಅವರು ಇಂಗ್ಲೀಷ್ನಲ್ಲಿ ಭಾಷಣ ಮಾಡುವುದನ್ನು ನಾನು ಕೇಳಿದ್ದೇನೆ. ಸೊ ನಾನು ಬೈಬೇಕಾಗಿಲ್ಲ, ಇಂಗ್ಲೀಷ್ ಬರಲ್ಲ ಅನ್ನೋದು ದೊಡ್ಡ ವಿಚಾರ ಅಲ್ಲ. ಆದರೆ ತಮ್ಮ ಗಮನಕ್ಕೆ ತಂದೆ. ಸೊ ಇದೇನಿದೆ, ಈ ಮ್ಯಾಚ್ನಲ್ಲಿ ಭಾರತ ಪಾಕಿಸ್ತಾನವನ್ನು ಹೀನಾಯವಾಗಿ ಸೋಲುವಂತೆ ಮಾಡಿತು. ಭಾರತೀಯರಿಗೆಲ್ಲ ಹೆಮ್ಮೆ, ಭಾರತ ಗೆದ್ದಾಗ ಹೆಮ್ಮೆ. ಅದು ಭಾರತ ಪಾಕಿಸ್ತಾನದ ಪಂದ್ಯ ಆದ್ರಂತೂ ಕೂಡ ಅದಕ್ಕೆ ನಮ್ಮ ಮಾಧ್ಯಮಗಳೇ ಅದೊಂದು ಯುದ್ಧ ಅನ್ನುವ ರೀತಿಯ ಪ್ರತಿಪಾದನೆ ಮಾಡ್ತಾ ಹೋಗ್ತಾರೆ. ಯುದ್ಧ ಅನ್ನುವ ಶಬ್ದವನ್ನು ಬಳಸ್ತಾರೆ. ಪಾಕಿಸ್ತಾನವನ್ನು ಸೋಲಿಸುವುದು ಕ್ರಿಕೆಟ್ನಲ್ಲಿ ನಮ್ಮ ಜೀವನದ ಪರಮೋದ್ದೇಶ ಅನ್ನುವ ರೀತಿ ಪ್ರಚಾರ ಮಾಡಲಾಗತ್ತೆ. ಇರಲಿ, ಸಾಮಾಜಿಕವಾಗಿ ರಾಜಕೀಯವಾಗಿ ವಿರೋಧ ಇದ್ದಾಗ ಒಂದು ದೇಶ ನನ್ನ ವಿರೋಧಿ ದೇಶ ಅಂತ ನಾವು ಅಂದುಕೊಂಡಾಗ ಇಂಥದ್ದೆಲ್ಲ ನಡೀತಾ ಹೋಗುತ್ತೆ. ಆದರೆ ನನ್ನ ಮುಂದೆ ಕೆಲವು ಪ್ರಶ್ನೆಗಳಿವೆ. ಒಂದು, ನಮ್ಮಲ್ಲಿ ಒಂದು ಶಬ್ದ ಇದೆ, ಕ್ರೀಡಾ ಮನೋಭಾವನೆ ಅಂತ. ನೀವು ರಾಜಕೀಯದಲ್ಲೂ ಕ್ರೀಡಾ ಮನೋಭಾವನೆ ಇರಬೇಕು, ಬದುಕಿನಲ್ಲಿ ಕ್ರೀಡಾ ಮನೋಭಾವನೆ ಇರಬೇಕು ಅಂತ ನಾವು ಮಾತಾಡ್ತೀವಿ. ಏನದು ಕ್ರೀಡಾ ಮನೋಭಾವನೆ? ಕ್ರೀಡಾ ಮನೋಭಾವನೆ ಅಂತ ಅಂದರೆ ಸೋಲು ಮತ್ತು ಗೆಲುವನ್ನು ಒಂದೇ ರೀತಿ ಸ್ವೀಕಾರ ಮಾಡುವುದು. ಸೆಕೆಂಡ್ ಥಿಂಗ್, 2 ಪಂದ್ಯಗಳ ನಡುವೆ, 2 ಟೀಮ್ಗಳ ನಡುವೆ ಪಂದ್ಯ ನಡೆಯುತ್ತಲ್ಲ, ಅಲ್ಲಿ ವಿರೋಧಿಸುವುದು ಆಟದ ಮೈದಾನದಲ್ಲಿ ಮಾತ್ರ, ಹೊರಗಡೆ ಅಲ್ಲ. ಸೋಲನ್ನು ಸ್ವೀಕರಿಸಿ ಕ್ರೀಡಾ ಮನೋಭಾವನೆಯಿಂದ ಹೋಗಬೇಕು ಅನ್ನುವ ಕಾರಣಕ್ಕೆ ಈ ಕ್ರೀಡಾ ಮನೋಭಾವನೆ ಅನ್ನುವ ಶಬ್ದ ಹೆಚ್ಚು ಅರ್ಥವನ್ನು, ವ್ಯಾಪ್ತಿಯನ್ನು ಪಡೆದಿದೆ.
ನನ್ನ ಮುಂದಿರುವ ಪ್ರಶ್ನೆ, ಈ ಕ್ರೀಡಾ ಮನೋಭಾವನೆ ಅನ್ನುವುದೇ ಕ್ರೀಡೆಯಿಂದ ಹೊರಟು ಹೋಗಿದೆಯಾ? ಕ್ರೀಡಾ ಮನೋಭಾವನೆ ಕ್ರೀಡೆಯ ಆತ್ಮ. ಅದು ಇಲ್ಲದಿದ್ದರೆ ರಣರಂಗಕ್ಕೂ ಇವರು ಹೇಳಿದ ಹಾಗೆ ಹಾಗೂ ಒಂದು ಕ್ರೀಡಾ ರಂಗಕ್ಕೂ ವ್ಯತ್ಯಾಸ ಉಳಿಯಲ್ಲ. ರಣರಂಗದಲ್ಲಿ ವಿಜೃಂಭಿಸುವುದು ಶಸ್ತ್ರಾಸ್ತ್ರಗಳಾದರೆ ಕ್ರೀಡಾರಂಗದಲ್ಲೂ ಕೂಡ ಬೇರೆ ರೀತಿಯ ಶಸ್ತ್ರಾಸ್ತ್ರಗಳು ವಿಜೃಂಭಿಸುವುದಕ್ಕೆ ಪ್ರಾರಂಭ ಆಗ್ತವೆ. ಇವತ್ತು ಆ ಸ್ಥಿತಿ ಬಂದಿದೆಯಾ? ನನಗೆ ಬಹುಮಟ್ಟಿಗೆ ನಿಜ ಅನಿಸುತ್ತೆ. ಕ್ರೀಡೆಯನ್ನು ಯುದ್ಧವಾಗಿ ಪರಿವರ್ತಿಸಲಾಗಿದೆ ಮತ್ತು ಕ್ರೀಡಾ ಮನೋಭಾವನೆಯ ಹತ್ಯೆ ಮಾಡಲಾಗಿದೆ. ಫಸ್ಟ್ ಅನುಮಾನ ಬೇಕಾಗಿಲ್ಲ. ಎರಡನೇದಾಗಿ ಕ್ರೀಡೆಯ ಒಳಗಡೆ ಕೇಸರೀಕರಣ ನಡೀತಾ ಇದೆ. ಕ್ರೀಡೆಯನ್ನು ಕೇಸರೀಕರಣಗೊಳಿಸಲಾಗ್ತಾ ಇದೆ. ತಾವು ಗಮನಿಸ್ತಾ ಹೋಗಿ. ನಿನ್ನೆ ಮ್ಯಾಚ್ ನಾನು ಹೇಳಿದೆ, ಒಂದು ಜೈಷಾ ಬಂದ ಮೇಲೆ ಈ ಜರ್ಸಿಯನ್ನು ಕೂಡ ಬದಲಿಸುವ ಒಂದು ಹಂತಕ್ಕೆ ಬಂದಿದ್ದೀವಿ. ನಮ್ಮ ಕ್ರೀಡಾಪಟುಗಳು ಕೇಸರಿ ಅನ್ನೋದು ಬಿ ಜೆ ಪಿ ಆಸ್ತಿ. ಅವರ ಕೇಸರಿ ಅನ್ನೋದೇ ಬಿ ಜೆ ಪಿ ಅವರಿಗೆ ಪಿತ್ರಾರ್ಜಿತ ಆಸ್ತಿ. ಅದು ಬಂದಿದ್ದು ಅವರೆಲ್ಲ ಕೇಸರಿ. ಅದು ಕ್ರೀಡೆಗೆ ಕ್ರಿಕೆಟ್ ಒಳಗಡೆ ಪ್ರವೇಶ ಮಾಡಿದ್ದು ಸೆಕೆಂಡ್ ಥಿಂಗ್. ಎರಡನೇದು ಮೈದಾನದ ಒಳಗಡೆ ಧರ್ಮವನ್ನು ತಂದಿರುವಂಥದ್ದು. ಪಾಕಿಸ್ತಾನದ ಪ್ರಮುಖ ಆಟಗಾರ ರಿಜ್ವಾನ್ ಅವರು ಔಟ್ ಆಗ್ತಾರೆ. ಅವರು ಔಟ್ ಆಗಿಬಿಟ್ಟು ಹೋಗುವ ಸಂದರ್ಭದಲ್ಲಿ 1,30,000 ಜನಸಂಖ್ಯೆ ಅಷ್ಟು ಪ್ರೇಕ್ಷಕರಿರುವಂಥ ಕ್ರೀಡಾಂಗಣದಲ್ಲಿ ಒಂದು ಕಡೆಯಿಂದ ಜೈ ಶ್ರೀರಾಮ್ ಅಂತ ಕೂಗು ಬರುತ್ತೆ. ಶ್ರೀರಾಮನಿಗೂ ಕ್ರಿಕೆಟ್ಗೂ ಏನು ಸಂಬಂಧ ಇದೀರಿ? ಶ್ರೀರಾಮಚಂದ್ರ ಕ್ರಿಕೆಟ್ ಆಡ್ತಿದ್ನಾ? ಶ್ರೀರಾಮಚಂದ್ರ ಬೌಲರ್ ಆಗಿದ್ನಾ? ಬ್ಯಾಟ್ಸ್ಮನ್ ಆಗಿದ್ನಾ? ವಿಕೆಟ್ ಕೀಪರ್ ಆಗಿದ್ನಾ? ಯಾಕೆ ಧರ್ಮವನ್ನು ನೀವು ತಂದುಬಿಟ್ಟು ಕ್ರೀಡಾಂಗಣದ ಒಳಗೆ ತರ್ತೀವಿ? ಅದು ಯಾಕೆ ಧರ್ಮವೇ? ಈಗ ನೀವು ಕೂತ್ಬಿಟ್ಟು ಜೈ ಶ್ರೀರಾಮ್ ಅಂದರೆ ಇನ್ನೊಂದು ಧರ್ಮದವರು ಅಲ್ಲಾಹ್ ಅಕ್ಬರ್ ಅನ್ಬೋದು, ಮತ್ತೊಬ್ಬರು ಯೇಸು ಕ್ರಿಸ್ತನ ಹೆಸರು ಹೇಳ್ಬೋದು, ಮತ್ತೊಬ್ಬರು ಕ್ರೀಡಾ ಮನೋಭಾವನೆ ಅಂದ್ರೇ ಧರ್ಮವನ್ನು ಕ್ರೀಡೆಯಿಂದ ಹೊರಗಿಡುವಂಥದ್ದು. ನೀವು ಗುಜರಾತ್ನ ಅಹಮದಾಬಾದ್ನಲ್ಲಿ ಕ್ರಿಕೆಟ್ ಪಂದ್ಯ ನಡೆಯುವ ಸಂದರ್ಭದಲ್ಲಿ ಧರ್ಮವನ್ನು ಮತ್ತು ಬಿ ಜೆ ಪಿ ರಾಜಕಾರಣವನ್ನು ಒಳಪ್ರವೇಶಿಸುವಂತೆ ಮಾಡಿದ್ರಿ. ಕ್ರೀಡಾ ಮನೋಭಾವನದ ಹತ್ಯೆ ಆಗೋಯಿತು. ಯಾವತ್ತೂ ಹೀಗಿರಲಿಲ್ಲ. ನಾವು ಸಣ್ಣಿಂದ ಕ್ರಿಕೆಟ್ ನೋಡ್ತಾ ಬಂದವರು. ಭಾರತದ ಒಬ್ಬ ಬೌಲರ್ ಅದ್ಭುತವಾಗಿ ಬೌಲಿಂಗ್ ಮಾಡಿದರೆ ಅವನ ಧರ್ಮ ಯಾವತ್ತೂ ನೋಡ್ತಿರಲಿಲ್ಲ. ಒಬ್ಬ ಬ್ಯಾಟ್ಸ್ಮನ್ ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿದರೆ ಅವನು ಯಾವ ಜಾತಿಯವನು ಅಂತ ನೋಡ್ತಿರಲಿಲ್ಲ. ನಾವು ಕ್ರಿಕೆಟ್ ಆಡುವ ಸಂದರ್ಭದಲ್ಲಿ ನೋಡುವ ಸಂದರ್ಭದಲ್ಲಿ ಕಪಿಲ್ ದೇವ್ ಯಾವ ಜಾತಿಯವನು ಗೊತ್ತಿರಲಿಲ್ಲ ನಮಗೆ. ನಾವು ಕ್ರಿಕೆಟ್ ನೋಡ್ತಾ ಬಂದು ದುರಾನಿ ಅಂತ ಒಂದು ಅದ್ಭುತವಾದ ಫೀಲ್ಡರ್ ಇದ್ದರು, ಸಲೀಂ ದುರಾನಿ. ಅವರು ಏನು ಅಂತ ನಮ್ಗೆ ಗೊತ್ತಿರಲಿಲ್ಲ. ಅಜಿತ್ ವಾಡೇಕರ್ ಗೊತ್ತಿರಲಿಲ್ಲ. ಅವರು ಯಾವ ಧರ್ಮ ಯಾವ ಜಾತಿ ಅಂತ ಗೊತ್ತಿರಲಿಲ್ಲ. ಅವನು ಮುಸ್ಲಿಮೋ ಹಿಂದೂ ಅಂತ ನಾವು ಮಾತಾಡ್ತಿರಲಿಲ್ಲ. ಇವತ್ತು ಶ್ರೀರಾಮಚಂದ್ರನನ್ನು ತಂದು ಕ್ರೀಡಾಂಗಣಕ್ಕೆ ಇಳಿಸಿದ ಅದ್ಭುತವಾದ ಖ್ಯಾತಿ ಇವತ್ತಿನ ಪ್ರಭುತ್ವಕ್ಕೆ ಇದೆ. ಕೊಂದುಬಿಟ್ರಿ ನೀವು ಆಟವನ್ನು, ಕೊಂದುಬಿಟ್ರಿ ಕೇಸರಿ ಬಣ್ಣವನ್ನು, ಎಲ್ಲವನ್ನು ಹತ್ಯೆ ಮಾಡಿಬಿಟ್ರಲ್ಲ ನೀವು. ಪಾಕಿಸ್ತಾನದ ಒಬ್ಬ ಆಟಗಾರ, ಅವನು ಮುಸ್ಲಿಂ ಇರ್ಬೋದು, ಆತ ಔಟಾಗಿ ಹೋಗುವಾಗ ಜೈ ಶ್ರೀರಾಮ್ ಅಂತ ಕೂಗು ಒಟ್ಟು ಕ್ರೀಡಾ ಮನೋಭಾವನೆ, ಹೃದಯ, ಆತ್ಮ ಎಲ್ಲ ನಾಶ ಆಗೋಯ್ತಾನಿತ್ತು. ಒಬ್ಬ ಆಟಗಾರ ಔಟ್ ಆದಾಗ ಎದ್ದು ನಿಂತು ಗೌರವ ಸಲ್ಲಿಸೋದು ಒಂದು ವಿಧಾನ. ಎರಡನೇದು ಮೌನವಾಗಿ ಕುಳಿತುಕೊಳ್ಳೋದು ಅಥವಾ ಬೇಡ ತಪ್ಪಾಳೆ ಹೊಡೆದು, ನೋ ಇಶ್ಯೂ. ಆದರೆ ಅವನ ಎದುರು ಜೈ ಶ್ರೀರಾಮ್ ಅಂತ ಕೂಗುವ ಮೂಲಕ ನಿಮ್ಮ ಹೀನ ಸಂಸ್ಕೃತಿಯನ್ನು ತೋರಿಸ್ತಾ ಇದ್ದೀರಲ್ಲ. ಜೈ ಶ್ರೀರಾಮ್ ಅನ್ನೋದನ್ನು ದೇವಸ್ಥಾನದಲ್ಲಿ ಹೇಳೋಣ, ಮನೆಯಲ್ಲಿ ಹೇಳೋಣ, ದೇವರ ಕೋಣೆಯಲ್ಲಿ ಕೂತು ಹೇಳೋಣ. ಅದು ಕ್ರೀಡಾಂಗಣದಲ್ಲಿ ಯಾಕೆ? ಕ್ರೀಡೆಯ ಮಧ್ಯೆ ಧರ್ಮ ಯಾಕೆ ಬೇಕು? ಈ ಪ್ರಶ್ನೆಯನ್ನು ಯಾರೂ ಇದುವರೆಗೆ ಎತ್ತಿಲ್ಲ. ಆದರೆ ನನ್ನ ಮನಸ್ಸು ತಡೀತಾ ಇಲ್ಲ. ನಾನು ಈ ದೇಶವನ್ನು ಪ್ರೀತಿಸ್ತೇನೆ, ನಾನು ನನ್ನ ಧರ್ಮವನ್ನು ಪ್ರೀತಿಸ್ತೇನೆ, ಹಿಂದೂ ಧರ್ಮವನ್ನು. ಆದರೆ ಹಿಂದೂ ಧರ್ಮವನ್ನು ನೀವು ರಾಜಕಾರಣಕ್ಕೆ ಸೇರಿಸಿ ಹಿಂದೂ ಧರ್ಮ ಅನ್ನುವುದು ಬಿ ಜೆ ಪಿಗಳ ಆಟದ ವಸ್ತುವನ್ನಾಗಿ ಮಾಡಿಬಿಟ್ರಲ್ಲ, ಕ್ರೀಡೆಯಲ್ಲಿ ತಂದ್ರಲ್ಲ.
ಈ ನೋವು ದುಃಖ ನನ್ನನ್ನು ಇವತ್ತಿನ ದಿನ ಕಾಡ್ತಾ ಇದೆ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ನನ್ನ ವಾಹಿನಿಯ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಸಾಧ್ಯ ಆದರೆ ಸಹಾಯ ಮಾಡಿ. ನನ್ನ ಸ್ವತಂತ್ರ ಧ್ವನಿಗೆ ನೀರೆರೆಯಬೇಕು. ನೀವು ಗೊಬ್ಬರ ಹಾಕಬೇಕು, ನೀವು ಬೆಳೆಸಬೇಕು. ಆಗ ಮಾತ್ರ ನನ್ನ ಧ್ವನಿ ಉಳಿಯುತ್ತೆ. ಇವತ್ತಿನ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.